ವೆಲ್ಕಮ್ ಟು A23 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಬೆಂಗಳೂರು ಹತ್ರ ಇರೋ ನೆಲಮಂಗಲದಲ್ಲಿರೋ ಒಂದು ಸೂಪರ್ ಆಗಿರೋ ಒಂದು ಫಾರ್ಮ್ ಹೌಸ್ ನೋಡ್ಕೊಂಬರೋಣ. ಈ ಫಾರ್ಮ್ ಹೌಸ್ಗೆ ಲಾಸ್ಟ್ ಒಂದು 800 ಮೀಟ್ರು ಮೆಟ್ಲಿಂಗ್ ರೋಡ್ ಇದೆ. ಅಲ್ಲಿಂದ ಬಂದರೆ ಮುಂದೆ ಈ ಫಾರ್ಮ್ ಹೌಸ್ ಸಿಗುತ್ತೆ. ಎಂಟ್ರೆನ್ಸಲ್ಲೇ ಭರ್ಜರಿಯಾಗಿ ಒಂದು ಅದ್ಭುತವಾದ ಒಂದು ಗೇಟ್ ಎಂಟ್ರೆನ್ಸ್ ಮಾಡಿದ್ದಾರೆ. ಫುಲ್ಲಿ ಫೆನ್ಸಿಂಗ್ ಆಗಿದೆ ತೋಟ. ಎಂಟ್ರಿ ಆಗ್ತಿದ್ದಂಗೆ ಫಾರ್ಮ್ ಹೌಸ್ ಒಳಗಡೆ ರೈಟ್ ಸೈಡಲ್ಲಿ ಒಂದು ವಾಚ್ಮ್ಯಾನ್ ಶೆಡ್ ಇದೆ ವ್ಯೂ ಮಾಡೋದಕ್ಕೆ. ಇದು ಪ್ಯೂರ್ಲಿ 4 ಎಕರೆ 8 ಗುಂಟೆ ಇರೋ ಮ್ಯಾಂಗೋ ಫಾರ್ಮ್ ಹೌಸ್. ಅದ್ಭುತವಾಗಿ ಎಂಟ್ರಿ ಆಗ್ತಿದ್ದಂಗೆ ಒಂದು ತುಂಬ ಸೊಗಸಾದ ಫಾರ್ಮ್ ಹೌಸ್ ವ್ಯೂ ಸಿಗುತ್ತೆ. ಲೆಫ್ಟ್ ಸೈಡ್ಗೆ ಒಂದು ಸಿಟ್ಟಿಂಗ್ ಏರಿಯಾ, ಅಂದರೆ ಇದು ಈವ್ನಿಂಗ್ ಟೈಮಲ್ಲಿ ಕ್ಯಾಂಪ್ ಹಾಕೊಳ್ಳೋಂಥ ಏರಿಯಾ. ಲೆಫ್ಟ್ ಸೈಡ್ ಗೇಟ್ ಎಂಟ್ರಿ ಲೆಫ್ಟ್ ಸೈಡ್ಗೆ ಒಂದು ಹೈಟಾದ ಒಂದು ಕೊಬ್ಬರಿ ಮೇಲೆ ಹೈಟಾಗಿ ಒಂದು ಮ್ಯಾನ್ಯುಯಲ್ ಆಗಿ ಒಂದು ನಿರ್ಮಿಸಿರೋ ಒಂದು ಹೈಟಾದ ಒಂದು ಬೆಟ್ಟ ಮಾಡಿದ್ದಾರೆ, ಗುಡ್ಡೆ ಮಾಡಿದ್ದಾರೆ. ಅದ್ರ ಮೇಲೆ ಒಂದು ವಾಟರ್ ಟ್ಯಾಂಕ್ ಕೂಡ ಇಟ್ಟಿದ್ದಾರೆ. ಮತ್ತು ಸುತ್ತ ಅದನ್ನು ಚೆನ್ನಾಗಿ ಕಾಣಲಿ ಅಂತ ಒಂದು ಫ್ಲವರ್ ಡೆಕೋರೇಷನ್ ಗಿಡಗಳನ್ನ ಹಾಕಿದ್ದಾರೆ. ನೋಡಿ, ಎದುರುಗಡೆ ಏನಿದೆಯಲ್ಲ ಅದೇ 4 BHK ಫಾರ್ಮ್ ಹೌಸ್, ಅದು ಡೂಪ್ಲೆಕ್ಸ್ ಹೌಸ್. ಅದು ಇದು ನಾನು ಹೇಳಿದ್ನಲ್ಲ, ಅದು ಗುಡ್ಡೆ, ಒಂದು ಆಲ್ಟರ್ನೇಟಿವ್ ಇವರೇ ಮ್ಯಾನ್ಯುಯಲ್ ಆಗಿ ಮಾಡಿರೋ ಗುಡ್ಡೆ. ಅದು ಬಂಡೆಗಳನ್ನ ಎಲ್ಲ ಹಾಕಿ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಅದನ್ನು ನೋಡಿ, ಎಂಟ್ರೆನ್ಸಲ್ಲಿ ಪ್ರತಿಯೊಂದು ಮಾವಿನ ಗಿಡಗೂ ಈ ಥರ ಕಟ್ಟೆ ಕಟ್ಟಿದ್ದಾರೆ. ನೋಡಿ, ಮಾವಿನ ಫಲ ಯಾವ ಥರ ಬಿಟ್ಟಿದೆ ಇವರು ನೀರಾವರಿ ಮಾಡಿರೋದಕ್ಕೆ. ಇದು ಹಂಜೂರದ ಗಿಡ, ನಿಮಗೆ ಗೊತ್ತು. ನೋಡಿ, ಎಂಟ್ರೆನ್ಸಲ್ಲಿ ಲೆಫ್ಟ್ ಸೈಡ್ ಒಂದು ಒಳ್ಳೆ ಬೋರ್ವೆಲ್ ಇದೆ. ಈ ತೋಟದಲ್ಲಿ ಟೋಟಲಾಗಿ 2 ಬೋರ್ವೆಲ್ ಇದೆ. ಈಗ ಇನ್ನೂ ಒಂದು ಬೋರ್ವೆಲ್ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ, ಸೆಕೆಂಡ್ ಬೋರ್ವೆಲ್ ತೋರಿಸ್ತೀನಿ. ಇದು ಮನೆ ಹಿಂದೆಗಡೆ ವ್ಯೂ ಆಗಿದೆ ಅಂತ. ಮತ್ತು ಅಗೇನ್ ನಾನು ಎಂಟ್ರಿಗೆ ಹೋಗ್ತೀನಿ. ನೋಡಿ, ಗೇಟ್ ರೈಟ್ ಸೈಡ್ ಗೇಟ್ ಇದೆ. ಈಗ ಲೆಫ್ಟ್ ಸೈಡ್ ಫಾರ್ಮ್ ಹೌಸ್ ಇದೆ. ಎಂಟ್ರೆನ್ಸಲ್ಲಿ ಕಾರ್ಗಳೆಲ್ಲ ಬರುತ್ತೆ ಪಾರ್ಕಿಂಗ್ ಮಾಡೋದಕ್ಕೆ. ಕಾಂಕ್ರೀಟ್ ಹಾಕಿ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನೋಡಿ, ರೈಟ್ ಸೈಡಲ್ಲಿ ಒಂದು ಹೆನ್ ಶೆಡ್ ಕೂಡ ಮಾಡಿದ್ದಾರೆ. ಫಸ್ಟ್ ಹೆನ್ ಶೆಡ್ ನೋಡ್ಕೊಂಬರೋಣ. ಸದ್ಯಕ್ಕೆ ಪಾರಿವಾಳ ಸಾಕಿದ್ದಾರೆ ಅನಿಸುತ್ತೆ. ಒಂದು 10 ಮಾವಿನ ಮರಕ್ಕೆ ಈ ಥರ ಕಟ್ಟೆಗಳು ಮಾಡಿ ಕೂತ್ಕೊಳ್ಳೋದಕ್ಕೆ ನೆರಳು ಥರ ಮಾಡಿ ನೀರು ಕಂಡು ನೋಡಿ, ಪಾರಿವಾಳಗಳು ಸಾಕಿದ್ದಾರೆ. ಇದು ಹೆನ್ ಶೆಡ್ ಆದರೂ ಮಾಡ್ಕೋಬೋದು, ನೀವು ಬರ್ಡ್ಸ್ಗಳನ್ನಾದರೂ ಸಾಕೋಬೋದು. ಚೆನ್ನಾಗಿದೆ. ಕಟ್ಟೆಗಳನ್ನ ಮಾಡಿ ಕೂತ್ಕೊಳ್ಳೋದಕ್ಕೆ ಜಾಗ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಇಷ್ಟು ನೆರಳಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ವ್ಯೂ. ನೋಡಿ, ಹಲಸಿನ ಮರ, ಫುಲ್ ಗ್ರೀನ್ ಮೆಸ್ಸು ಇದಾಕಿದ್ದಾರೆ, ಫೆನ್ಸಿಂಗ್ ಹಾಕಿದ್ದಾರೆ ಸುತ್ತ. ಪಾರ್ಕಿಗಳಿಗೆ ಹಾಕ್ತಾರಲ್ಲ ಬೆಂಗಳೂರಲ್ಲಿ ಆ ಥರ. ಅಲ್ಲೊಂದು ಮಾವಿನ ಮರ. ನೋಡಿ, ಮಾವಿನ ಮರದ ನೆರಳಲ್ಲಿ ಒಂದು 4 ಕರುಗಳು ಸಾಕಿದ್ದಾರೆ. ಒಂದು ವಾಟರ್ ಟ್ಯಾಂಕ್ ಕೂಡ, ವಾಟರ್ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ. ರೈಟ್ ಸೈಡು ಹಸುಗಳಿಗೆ ಮೇವು ಹಾಕಿದ್ದಾರೆ. ಇಲ್ಲೊಂದು ಹಳ್ಳಿ ಕಟ್ಟೆ ಥರ ಒಂದು ಕಟ್ಟೆ ಬೇರೆ ಇದೆ ತೋಟದೊಳಗಡೆ. ಪ್ಯೂರ್ಲಿ ಇವರೊಂದು ಹಸುಗಳು ಕೂಡ ಸಾಕಿದ್ದಾರೆ. ಒಂದು 7ರಿಂದ 8 ಹಸುಗಳು ಕೂಡ ಸಾಕಿದ್ದಾರೆ. ಹಸುವಿನ ಶೆಡ್ಡು ಕೂಡ ಇದೆ, ತೋರಿಸ್ತೀನಿ ಇವಾಗ. ನೋಡಿ, ಫೆನ್ಸಿಂಗು ನೋಡಿ, ಒಂದು 5-6 ಹಸು ಸದ್ಯಕ್ಕಿಲ್ಲಿದೆ. ಕರು ಎಲ್ಲ ಸೇರಿ ಒಂದು 8. ಇದು ಕೌ ಶೆಡ್ಡು ಹೊರಗಡೆಯಿಂದ ಇದೆ. ಒಳಗಡೆ ವ್ಯೂ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಒಂದು 800ರಿಂದ 900 ಅಡಿ, ಇಲ್ಲ ಆಲ್ಮೋಸ್ಟ್ ಒಂದು 1000 ಅಡಿನೇ ಬರುತ್ತೆ ಇದು ಕೌ ಶೆಡ್ಡು ನಿರ್ಮಾಣ ಮಾಡಿದ್ದಾರೆ. ಒಳಗಡೆ ಎಂಟ್ರಿ ಕೊಡ್ತಾಯಿದ್ದೀನಿ. ಎಂಟ್ರಿ ಕೊಟ್ಟಂಗೆ ನೋಡಿ, ಮೇವು ಹಾಕೋದಕ್ಕೆ ಗೊಂತು ಮಾಡಿದ್ದಾರೆ. ಹಸುವಿನ ಗೊಂತು, ಮ್ಯಾಟು ಹಸುಗಳಿಗೆ ಮಲ್ಕೊಳ್ಳೋದಕ್ಕೆ. ಆ ಕಡೆ ಕೂಡ ಗೊಂತಿದೆ. ಆಲ್ಮೋಸ್ಟ್ ಒಂದು 15 ಹಸು ಮೇಲೆ ಸಾಕ್ಬೋದು. ಹಸುಗಳಿಗೆ ಫ್ಯಾನ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೋಡಿ, ಜನ್ರೇಟ್ರ್, ಅಂದರೆ ಹಸುಗಳು ತೊಳೆಯೋದಕ್ಕೆ ಮೋಟ್ರ್ ಬೇಕಲ್ವಾ, ಪೈಪಲ್ಲಿ ನೀರು ಹಿಡ್ಕೊಂಡು ಅದಕ್ಕೊಂದು ಮೋಟ್ರ್ ಕೂಡ ಇಟ್ಟಿದ್ದಾರೆ. ಮತ್ತು ಹಾಲು ಕರಿಯೋ ಮಿಷಿನ್ ಇದೆ. ಹಸುಗಳಿಗೆ ಪೀಡ್ಸು ಗೊತ್ತಲ್ಲ, ಮೇವು, ಪೀಡ್ಸ. ಆಲ್ಮೋಸ್ಟ್ ಒಂದು ಫಾರ್ಮ್ ಹೌಸ್ ರನ್ನಿಂಗ್ ಏನೇನು ಬೇಕಿದೆ. CCTV ಫುಟೇಜ್ ಕೂಡ ಇದೆ. ನೋಡಿ, ಮುದ್ದಾದ 4 ಕರು ಹಾಕಿದೆ ಹಸುಗಳು. ಅಲ್ಲಿ 4 ಹಸು, 5 ಹಸು ಇದೆ. ಇಲ್ಲಿ 4 ಕರುಗಳಿದೆ. ಇದು ಬಂದು ಗೋಟ್ ಶೆಡ್ಡು, ಅಂದರೆ ಕುರಿ ಶೆಡ್ ಅಂತ ಏನಂತೀವಲ್ಲ ಆ ಶೆಡ್ಡು. ಸದ್ಯಕ್ಕೆ ಸ್ವಲ್ಪ ಸ್ಟೋರೇಜ್ ಏರಿಯಾ ಮಾಡ್ಕೊಂಡಿದ್ದಾರೆ. ತೋಟಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಕಟ್ಟರ್ಗಳು. ಒಂದು 7-8 ಕುರಿ ಸಾಕಿದ್ದಾರೆ. ಸೌಂಡ್ಗಳು ಬರ್ತಾಯಿದೆ, ಮುಂದೆ ಹೋಗಿ ನೋಡ್ತೀನಿ. ಇದ್ದಾವೆ ಒಂದು 2, 3, 4, 5 ಕುರಿ ಇದೆ. ಅಂದರೆ ಮೇಕೆಗಳಿದೆ, ಕುರಿಯಲ್ಲ, ಇದು ಮೇಕೆ. ಅದರ್ ದೆನ್ ದಿಸ್ ಪ್ಯೂರ್ಲಿ ಮ್ಯಾಂಗೋ ಫಾರ್ಮ್. ಇದು ಬೇರೆ ಬೇರೆ ಹಣ್ಣಿನ ಗಿಡಗಳು ಒಂದು 20-30 ಇರ್ಬೋದು. ಅದನ್ನು ಬಿಟ್ಟರೆ ಜಾಸ್ತಿ ಮ್ಯಾಂಗೋನೇ. 4 ಎಕರೆ ಮಾವಿನ ತೋಟ ಇದು.
ಬಾದಾಮಿ ಆಗ್ಬೋದು, ಸೌತೆಪುರಿ ಆಗ್ಬೋದು, ಬೇರೆ ಬೇರೆ ತಳಿ ಮಾವಿನ ತಳಿಗಳು ಇರೋ ತೋಟ ಇದು. ನೋಡಿ, ಇದು ಕೌ ಶೆಡ್ ಹೇಳಿದ್ನಲ್ಲ, ಅದ್ರ ಹಿಂದೆಗಡೆ ಎಂಟ್ರಿ ಕೊಡುತ್ತೆ. ಈ ತೋಟ ಬಂದ್ಬಿಟ್ಟು ನಮ್ಮ ನೆಲಮಂಗಲದಿಂದ 28 ಕಿಲೋಮೀಟ್ರ್ ಇದೆ. ನೆಲಮಂಗಲದಿಂದ ನಮ್ಮ ಮೆಜೆಸ್ಟಿಕ್ಕಿಂದ ಒಂದು 40 ಕಿಲೋಮೀಟ್ರ್ ಆಗ್ಬೋದು. ಮತ್ತು ಹೈವೇಯಿಂದ 6 ಕಿಲೋಮೀಟ್ರು, 5 ಕಿಲೋಮೀಟ್ರು ಟಾರ್ ರೋಡ್ ಇದೆ, ಒಂದು 200 ಮೀಟ್ರು ಕಾಂಕ್ರೀಟ್ ರೋಡ್ ಇದೆ, ರಿಮೈನಿಂಗ್ 800 ಮೀಟ್ರು ಮೆಟ್ಲಿಂಗ್ ರೋಡು, 30 ಫೀಟ್ ರೋಡ್ ಇದೆ. ಏನೂ ತೊಂದರೆ ಇಲ್ಲ. ನಾನು ಕಾರಲ್ಲೇ ಬಂದಿದ್ದು ತೋಟದವರೆಗೂ. ಮತ್ತು ರೆಡ್ ಸಾಯಿಲು, ಯಾವುದೇ ರೀತಿ ಬೆಳೆ ಬೇಕಾದರೂ ಬೆಳಿಬೋದು. ಇವ್ರು ಮಾತ್ರ ಮ್ಯಾಂಗೋ ಫಾರ್ಮ್ ಮಾಡ್ಕೊಂಡಿದ್ದಾರೆ. 2 ಬೋರ್ವೆಲ್ ಇದೆ. ಮತ್ತು ನಿಯರ್ ಬೈ ವಿಲೇಜ್ ಕೂಡ. ನೋಡಿ, ಫಾರ್ಮ್ ಹೌಸ್ ವ್ಯೂ ತೋಟದಿಂದ. ಈಗ ನಾನು ತೋಟದೊಳಗಡೆ ಒಂದು ರೌಂಡ್ ಹೋಗ್ಬಿಡ್ತೀನಿ. ಲಾಸ್ಟಲ್ಲಿ ನಿಮಗೆ ಫಾರ್ಮ್ ಹೌಸ್ ತೋರಿಸ್ತೀನಿ. ಒಂದು 200 ಫೀಟು ಫ್ರಂಟ್ ರೋಡ್ ಫೀಟಿಗಿದೆ. ಮತ್ತು ಮೌಂಟೇನ್ ವ್ಯೂ ಕೂಡ ಇಲ್ಲಿ ನಮ್ಮ ನೋಡಿದ್ರೆ ಅಕ್ಕಪಕ್ಕ ಬೆಟ್ಟ ಗುಡ್ಡಗಳು ಕೂಡ ಕಾಣ್ತವೆ. ಫುಲ್ಲಿ 4 ಎಕರೆಗೂ ಫೆನ್ಸಿಂಗ್ ಹಾಕಿದ್ದಾರೆ. ಒಂದು 3-3.5 ಎಕರೆಯಷ್ಟು ಮಾವಿನ ತೋಟ ಇದೆ. ರಿಮೈನಿಂಗ್ ಒಂದು ಅರ್ಧ ಎಕರೆಯಷ್ಟು ಪ್ಲೈನ್ ಇಟ್ಕೊಂಡಿದ್ದಾರೆ. ನೀವು ಯಾವ ಥರ ಬೇಕಾದರೂ ಪ್ಲಾಂಟೇಷನ್ ಮಾಡ್ಕೋಬೋದು. ಬಟ್ ಪ್ರತಿಯೊಂದು ಮಾವಿನ ಗಿಡನೂ ಒಳ್ಳೆ ಫಲ ಬಿಟ್ಟಿದೆ. ಇಂಥ ಬಿಸಿಲಲ್ಲೂ ಮಳೆ ಇಲ್ದಿರೋ ಕಾಲದಲ್ಲೂ ನೀರಾವರಿ ಮಾಡಿ ಪ್ರತಿಯೊಂದು ನೋಡಿ, ಒಂದು 2 ಎಕರೆ ಫೆನ್ಸಿಂಗ್ ಹಾಕಿದ್ದಾರೆ, ಗ್ರೀನ್ ಕಲರ್ ಫೆನ್ಸಿಂಗು. ಅದಾದಮೇಲೆ ಮತ್ತೆ ರಿಮೈನಿಂಗ್ 2 ಎಕರೆ ಪರ್ಚೇಸ್ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸಣ್ಣ ಪುಟ್ಟ ತರಕಾರಿ ಗಿಡಗಳನ್ನ ಬೆಳ್ಕೊಂಡಿದ್ದಾರೆ. ಮತ್ತು ಈ ಗೇಟ್ ಆದಮೇಲೆ ಮತ್ತೆ ಇನ್ನೊಂದು 2 ಎಕರೆ ಜಾಗ ಇದೆ. ಹೊರಗಡೆ ಹೋದರೆ ಅಗೇನ್ ಇಲ್ಲೂ ಅಷ್ಟೇ ನೋಡಿ, ಪೈಪ್ಲೈನಿಂಗು ಟೋಟಲ್ 4 ಎಕರೆಗೂ ಪೈಪ್ಲೈನಿಂಗ್ ಮಾಡಿದ್ದಾರೆ ನೀರಾವರಿ ಮಾಡೋದಕ್ಕೆ. ಆಲ್ಮೋಸ್ಟ್ ಒಂದು 3-3.5 ಎಕರೆಯಷ್ಟು ಮ್ಯಾಂಗೋ ಇರ್ಬೋದು. ಒಂದು 120ರಿಂದ 150 ಮ್ಯಾಂಗೋ ಗಿಡಗಳಿದೆ. ಸಮ್ ಮಿಕ್ಸ್ಡ್ ಟ್ರೀಸ್ ಕೂಡ ಇದೆ. ಬೇರೆ ಬೇರೆ ಹಣ್ಣಿನ ಗಿಡಗಳು ಕೂಡ ಇದೆ, ಮರಗಳು ಇದೆ. ತೆಂಗಿನ ಗಿಡಗಳು ಒಂದು 10-15 ತೆಂಗಿನ ಗಿಡಗಳು ಹಾಕಿದ್ದಾರೆ. ಬೇರೆ ಯಾರಾದರೂ ತೊಗೊಂಡು 2 ಬೋರ್ ಇರೋದ್ರಿಂದ ಬೇರೆ ಯಾರಾದರೂ ಈ ಫಾರ್ಮ್ ಹೌಸ್ ತೊಗೊಳ್ಳೋರು ಬೇರೆ ರೀತಿ ಪ್ಲಾಂಟೇಷನ್ ಕೂಡ ಮಾಡ್ಕೋಬೋದು. ಸದ್ಯಕ್ಕೆ ಹಸುಗಳಿಗೆ ಮೇವು ಕೂಡ ಹಾಕಿದ್ದಾರೆ ಇಲ್ಲಿ ಇವರು. ನೋಡಿ, ಮ್ಯಾಂಗೋ ಯಾವ ಥರ ಫಲ ಬಿಟ್ಟಿದೆ ಮ್ಯಾಂಗೋ ಟ್ರೀ ಅಂತ ನೋಡಿ. 100% ಪ್ಯೂರ್ ರೆಡ್ ಸಾಯಿಲ್ ಇದು. ಯಾವ ಥರ ಹಣ್ಣಿನ ಗಿಡಗಳು, ಮರಗಳು ಯಾವ ಥರ ಬೆಳೆ ಬೇಕಾದರೂ ಬೆಳ್ಕೋಬೋದು, ಏನು ತೊಂದರೆ ಇಲ್ಲ ಇಲ್ಲಿ. ಫಾರ್ಮ್ ಹೌಸಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಲಾಸ್ಟಲ್ಲಿ ತೋರಿಸ್ತೀನಿ. ಹೌಸು, ಸ್ವಿಮ್ಮಿಂಗ್ ಪೂಲು ಎಲ್ಲ ತೋರಿಸ್ತೀನಿ. ಸದ್ಯಕ್ಕೆ ತೋಟ ತೋರಿಸ್ತಾ ಇದ್ದೀನಿ ನಿಮಗೆ. ಫಸ್ಟು ತೋಟ ನೋಡ್ಕೊಂಬಂದ್ಬಿಡೋಣ, ಆಮೇಲೆ ಫಾರ್ಮ್ ನೋಡಿ, ಆಮೇಲೆ ಫಾರ್ಮ್ ಹೌಸ್ ನೋಡೋಣ ಅಂತ ಹೇಳಿದ್ರೆ ನಿಮಗೆ 150ರಿಂದ 200 ಮಾವಿನ ಗಿಡ ಬರ್ಬೋದು. ರಿಮೈನಿಂಗ್ ಒಂದು ಎಕರೆ ಅಷ್ಟು ಪ್ಲೈನ್ ಬಿಟ್ಟಿದ್ದಾರೆ. 4 ಎಕರೆ 8 ಗುಂಟೆ ಜಾಗ, 8 ಗುಂಟೆ ಖರಾಬ್ ಇದೆ. ಇನ್ನೊಂದು ಬೋರು ಈ ಬೌಂಡ್ರಿಯಲ್ಲಿದೆ ನೋಡಿ, ಇಷ್ಟು ಜಾಗ ಖಾಲಿ ಇದೆ. ಇನ್ನೊಂದು ಬೋರ್ ಬಂದು ಆ ಬೌಂಡ್ರಿಯಲ್ಲಿದೆ. ಝೂಮ್ ಮಾಡಿ ಹಾಕ್ತೀನಿ ಈ ಬೋರ್ ನಿಮಗೆ. ಬೋರ್ವೆಲ್ ಇವಾಗ ಆ ಮರದ ಹಿಂದೆಗಡೆ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ಬೋರ್ವೆಲ್ಲು, ಚಿಕ್ಕ ಮರದ ಹಿಂದೆಗಡೆ. ಮತ್ತು ಸಪ್ರೇಟಾಗಿ ಒಂದು TC ಕೂಡ ತೊಗೊಂಡಿದ್ದಾರೆ. ಕನೆಕ್ಷನ್ ಏನು ತೊಂದರೆ ಇಲ್ಲ ನೋಡಿ. ಈ ಥರ ಗ್ರಿಲ್ ಫೆನ್ಸಿಂಗ್ ಹಾಕ್ಸಿದ್ದಾರೆ ತೋಟ ಸುತ್ತ, ಯಾವುದೇ ರೀತಿ ತೊಂದರೆ ಇಲ್ಲ. ಪಕ್ಕದಲ್ಲೂ ಕೂಡ ಇದೇ ಥರ ಒಂದು ತೋಟ ಸೇಮ್ ಆ್ಯಸ್ ಇಟ್ ಈಸ್ ಮಾಡ್ತಾಯಿದ್ದಾರೆ ಅವರು. ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ಗಳೇ. ಇವಾಗ ನೋಡಿ, ಫಾರ್ಮ್ ಹೌಸ್ ಹತ್ರ ಬಂದೆ ನಾನು. ಈ ಫಾರ್ಮ್ ಹೌಸ್ ಬಂದ್ಬಿಟ್ಟು ಟೋಟಲು 4 BHK ಡೂಪ್ಲೆಕ್ಸ್ ಹೌಸ್ ಇದು. ಹೊರಗಡೆ ಬೀಗ ಹಾಕಿದ್ದಾರೆ, ಸೊ ಒಳಗಡೆ ಹೋಗೋಕ್ಕಾಗಿಲ್ಲ. ಹೊರಗಡೆಯಿಂದ ಮಾತ್ರ ವ್ಯೂ ಮಾಡಿದ್ದೀನಿ. ಎದುರುಗಡೆ ದೊಡ್ಡದಾಗಿ ಒಂದು ಹಾಲ್ ಇದೆ. ಇದು ಸಪ್ರೇಟಾಗಿ ಒಂದು 2 BHK ಹೌಸ್ ಇದೆ. ಇಲ್ಲಿ ಪಾರ್ಟಿ ಹಾಲು, ಫಂಕ್ಷನ್ ಏನಾದರೂ ಮಾಡಿದ್ರೆ ಮಾಡ್ಕೊಳ್ಳೋದಕ್ಕೆ ಸಪ್ರೇಟಾಗಿದೆ. ಒಳಗಡೆ ಹೋಗ್ತೀನಿ ನೋಡಿ. ರೈಟ್ ಸೈಡಿಗೆ ಒಂದು ರೂಮ್ ಇದೆ ಇಲ್ಲಿ, ಮತ್ತು ಲೆಫ್ಟ್ ಸೈಡಿಗೆ ಒಂದು ರೂಮ್ ಇದೆ. ಇದು ಸ್ಟೇಜು, ಪಾರ್ಟಿಯಲ್ಲಿ ಏನಾದರೂ ಮಾಡಿದ್ರೆ ಸ್ಟೇಜ್ ಬೇಕಾಗುತ್ತಲ್ಲ, ಆ ಥರ ಸ್ಟೇಜ್ ಮಾಡ್ಕೊಂಡಿದ್ದಾರೆ. ಲೆಫ್ಟ್ ಸೈಡಿಗೆ ಒಂದು ರೂಮ್ ಇದೆ. ಅದರಿಂದ ಒಳಗಡೆ ಹೋದರೆ ಒಂದು ಕಿಚನ್ ಏರಿಯಾ ಥರ ಇದೆ, ಅಥವಾ ಸ್ಟೋರೇಜ್ ಏರಿಯಾ ಆದರೂ ಅನ್ಕೋಬೋದು. ಇದನ್ನು ಸ್ಟೋರೇಜ್ ಏರಿಯಾ, ಫಂಕ್ಷನ್ ಏನಾದರೂ ಮಾಡಿದ್ರೆ ಥಿಂಗ್ಸ್ಕೊಳ್ತಿರ್ತೀವಲ್ಲ, ಅದನ್ನು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಸ್ಟೋರೇಜ್ ಏರಿಯಾ. ಮತ್ತು ಅಗೇನ್ ಹೊರಗಡೆ ಬಂದರೆ ನೋಡಿ, ಫಾರ್ಮ್ ಹೌಸ್ ಎದುರುಗಡೆ ಫ್ರಂಟ್ ವ್ಯೂ ಹೆಂಗೆ ಕಾಣಿಸುತ್ತೆ. ಇದು 4 BHK ಡೂಪ್ಲೆಕ್ಸ್ ಹೌಸು. ಮತ್ತು ಇಲ್ಲಿ ಸಪ್ರೇಟಾಗಿ ಒಂದು ಲೇಬರ್ ಶೆಡ್ ಕೂಡ ಇಟ್ಟಿದ್ದಾರೆ. ಮತ್ತು ಇವಾಗ ಬನ್ನಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗೋಣ. ಸ್ವಿಮ್ಮಿಂಗ್ ಪೂಲು ಅಷ್ಟೇ ಭಾಳ ದೊಡ್ಡದಾಗಿದೆ. ಸ್ವಿಮ್ಮಿಂಗ್ ಪೂಲು ಒಂದು 8 ಅಡಿ ಮೇಲೆ ಆಳ ಇದೆ. ಒಂದು 40/80 ಇರ್ಬೋದು. ಮತ್ತು ಮೇಲ್ಗಡೆ ಶೀಟ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸ್ವಿಮ್ಮಿಂಗ್ ಪೂಲ್ಗೆ. ನೋಡಿ, ಫಾರ್ಮ್ ಹೌಸ್ ವ್ಯೂ ಹೆಂಗಿದೆ. ಪಕ್ಕದಲ್ಲಿ ಗಾರ್ಡನ್ ಕೂಡ ಇದೆ. ಯಾವುದೇ ರೀತಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಧೂಳು ಬೀಳ್ದಿರೋ ಥರ ಮೇಲ್ಗಡೆ ಸೀಟ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡಿ. ಇದು ಒಂದು ಲೇಬರ್ ಶೆಡ್. ಇದು
ಏನಿದೆ ಇದು, ನಾನು ಆವಾಗಲೇ ನಿಮಗೆ ಮನೆ ಹಿಂದೆಗಡೆ ವ್ಯೂ ತೋರಿಸಿದ್ದೆ, ಬೋರ್ವೆಲ್ ನೋಡಿ, ಆ ವ್ಯೂ ಈ ಸೈಡಿಂದ ನೋಡಿದ್ರೆ ಈ ಥರ ಇದೆ ನೋಡಿ. ಇದು ಲೇಬರ್ ಶೆಡ್ಡು, 1 BHK ಲೇಬರ್ ಶೆಡ್ಡು. ಇದು ಕೂಡ ಮೋಲ್ಡ್ ಹಾಕಿದ್ದಾರೆ, ಯಾವುದೇ ರೀತಿ ಶೀಟ್ ಇಲ್ಲ. ಇದು ಪಾರ್ಟಿ ಗಿಟಿ ಫಂಕ್ಷನ್ ಏನಾದರೂ ಮಾಡಿದ್ರೆ ಕಿಚನ್ ಏರಿಯಾ ಥರ ಯೂಸ್ ಮಾಡ್ಕೋಬೋದು. ದೊಡ್ಡದಾಗಿ ಸ್ಟವ್ಗಳು ಮತ್ತು ಒಂದು ಫ್ರೀಝರ್ ಕೂಡ ಇಟ್ಟಿದ್ದಾರೆ. ಫಾರ್ಮ್ ಹೌಸಲ್ಲಿ ಏನಾದರೂ ಪಾರ್ಟಿ ಏನಾದರೂ ಮಾಡಿದ್ರೆ ಅದಕ್ಕೆ ಅಡುಗೆ ಮಾಡ್ಕೊಳ್ಳೋ ವ್ಯವಸ್ಥೆ ಕೂಡ ಇದೆ ನೋಡಿ. ಸ್ವಿಮ್ಮಿಂಗ್ ಪೂಲ್ ಸದ್ಯಕ್ಕೆ ನೀರು ಬಿಟ್ಟಿಲ್ಲ, ಡ್ರೈ ಆಗಿಟ್ಟಿದ್ದಾರೆ. ಅದರ್ ದೆನ್ ದಿಸ್, ಇದು ಫಾರ್ಮು. ನಾನು ಆವಾಗಲೇ ಒಳಗಡೆ ತೋಟ ಎಲ್ಲ ತೋರಿಸಿದ್ದೀನಿ ನಿಮಗೆ ಯಾವ ಥರ ಇದೆ ಅಂತ ನೋಡಿ. ಗಾರ್ಡನ್ ಇದು. ಆಲ್ಮೋಸ್ಟು ನಮ್ಮ ಫಾರ್ಮ್ ಹೌಸಲ್ಲಿರೋ ಪ್ರತಿಯೊಂದು ಡೀಟೇಲು ಕೊಟ್ಟಿದ್ದೀನಿ. ಇನ್ನೂ ಅದರ ಡೀಟೇಲ್ಸ್ ರಿಮೈನಿಂಗ್ ಪೆಂಡಿಂಗ್ ಇದೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಇವರು 4.25 ಕೋಟಿ ಕೋಟ್ ಮಾಡ್ತಾಯಿದ್ದಾರೆ ಫಾರ್ಮ್ ಹೌಸ್ಗೆ ಟೋಟಲ್ ಓವರಾಲ್ ಆಗಿ. 100% ಡೈರೆಕ್ಟ್ ಓನರ್ ಮೀಟಿಂಗ್ ಸಿಗುತ್ತೆ, ನೆಗೋಷಿಯೇಟ್ ಆಗುತ್ತೆ ನೋಡಿ. ಚಿಕ್ಕದಾಗಿ ಒಂದು ಬಾವಿ ಕೂಡ ಇದೆ ಇದರಲ್ಲಿ. ಆಲ್ಮೋಸ್ಟ್ ಚಿಕ್ಕದಲ್ಲ ಇದು, ದೊಡ್ಡ ಬಾವಿ, ಸೈಜ್ ಮಾತ್ರ ಚಿಕ್ಕದು, ಹಾಳಾಗಿದೆ. ನಮ್ಮ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.